ನಮಗೆ ಅವರು ಮಣ್ಣೆ ಮಾಡಕ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅನುಮೋದನೆ ತಗೊಳಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಹೇಳಿದ್ರು ನಾವು ಚರ್ಚೆ ಮಾಡಿ ನಮ್ಗೇನೇನು ಅನ್ಯಾಯ ಆಗಿದೆ ಅದನ್ನ ಹೇಳಬೇಕು ಅಂತ. ಗ್ರಾಮ ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿಯಲ್ಲಿ ಹೇಳ್ಬೋದು, ಜಿಲ್ಲಾ ಪಂಚಾಯಿತಿ ಇದೆ, ವಿಧಾನಸಭೆ ಇದೆ, ಲೋಕಸಭೆ ಇದೆ. ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ, ನಿಮ್ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಕಳೆ ಕಾಯ್ತಿರ್ತಾರೆ ಎಂಪಿಗಳೆಲ್ಲ. ಎಂಪಿಗಳು ಹೋಗಿ ಅಲ್ಲಿ ಮಾತಾಡ್ಬೋದಾಯ್ತಲ್ಲ. ಏನ್ ಕಿರೋದು ಲೋಕಸಭೆ? ಏನ್ ಕಿರೋದಾಗಾರೆ ಲೋಕಸಭೆ ಏನ್ ಕಿರ್ಬೇಕು? ಲೋಕಸಭೆಯಲ್ಲಿ ಚರ್ಚೆ ಮಾಡಬಹುದು, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಬಹುದು. ಅಲ್ಲಿ ಚರ್ಚೆ ಮಾಡಲಿಲ್ಲ, ಅವಕಾಶ ಕೊಟ್ಟಾಗ ಲೋಕಸಭೆ ನಡ್ಸಕ್ಕೂ ಬಿಡ್ಲಿಲ್ಲ. ಲೋಕಸಭೆಯಲ್ಲಿ ಮಾತಾಡಕ್ಕೆ ಧೈರ್ಯ ಅದು ದಮ್ಮ ಹೇಳ್ತಾರಲ್ಲ, ಲೋಕಸಭೆಯಲ್ಲಿ ಮಾತಾಡಕ್ಕೆ ಧೈರ್ಯ ಇಲ್ಲ, ದಮ್ಮಿಲ್ಲ ಅವರಿಗೆ. ಇಲ್ಲಿ ಬಂದ್ಬಿಟ್ಟು ವಿಧಾನಸಭೆಯಲ್ಲಿ ಮಾತಾಡ್ತಾರೆ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯಿ ಮುಚ್ಕೊಂಡಿದ್ದಾರೆ. ಎಲ್ಲಿ ಮಾತಾಡ್ತಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಂಸದರಿಂದ ರಾಜ್ಯಕ್ಕೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಕೆಲಸ ಮಾಡ್ತಾ ಇದ್ದಾರೆ ರೈತರು. ಎಂಎಸ್ಪಿ ಕಾನೂನು ಮಾಡಿ ಕಾನೂನು ಮಾಡಿಕೊಡಬೇಕು ಅನ್ನೋದು ನಮ್ಮ ರಾಜ್ಯದ ರೈತರ ಪರವಾಗಿ ಬೇಡಿಕೆ. ಆಯ್ತು, ಪ್ರೊಸೀಜರ್ ಮಾತಾಡ್ತಾರೆ, ಗೃಹತ್ಯೆ ಕಾನೂನು ಅದು ಇದು ಎಲ್ಲ ಮಾಡೋವಾಗ ಪ್ರೊಸೀಜರ್ ಇವರು ಪಾಲನೆ ಮಾಡಿದ್ರು. ಆವತ್ತು ಎಲ್ಲ ಬಿಲ್ಲನ್ನೇ ಇವತ್ತು ಬಂದ್ಬಿಟ್ಟು ನಮಗೆ ಪ್ರೊಸೀಜರ್ ಇವ್ರ ಸರ್ಕಾರ ಯಾವ್ದಾವ್ದೋ ವಿಷಯಗಳು ಯಾರಿಗೂ ಗಮನಕ್ಕೆ